ಹಲವಾರು ವರ್ಷಗಳಿಂದ ಕ್ಷೇತ್ರದೆಲ್ಲೆಡೆ ಶಾಸಕರ ಹಾಗೂ ಸಂಸದರ ದುರ್ಲಕ್ಷ್ಯಕ್ಕೆ ಒಳಗಾದ ನಾಯಿಂಗ್ಲಸ್ ಗ್ರಾಮ ಮೂಲಭೂತ ಸೌಲಭ್ಯಗಳಾದ ಸುಧಾರಿತ ರಸ್ತೆ, ನೀರಾವರಿ ಸೌಲಭ್ಯಗಳಂತಹ ನಾನಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು, ಈ ಭಾಗದ ಸರ್ವಾಂಗೀಣ ಬೆಳವಣಿಗೆಗೆ ನಮ್ಮ ಬಿಜೆಪಿ ಪಕ್ಷವನ್ನ ಬೆಂಬಲಿಸಿ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಬೇಕಾಗಿದೆ ಎಂದು ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ತಾಲೂಕಿನ ನಾಯಿಂಗ್ಲಸ್ ಗ್ರಾಮದಲ್ಲಿ ನಡೆದ ಬಿಜೆಪಿ ಪರ ಪ್ರಚಾರದಲ್ಲಿ ಅವರು ಮಾತನಾಡಿದರು. ಸಹಕಾರಿ ಕ್ಷೇತ್ರದಿಂದ ನಾವು ಹಲವಾರು ವರ್ಷಗಳಿಂದ ಅನೇಕ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ಕೈಗೊಂಡಿದ್ದು, ಈ ಭಾಗದಲ್ಲಿ ದಿನನಿತ್ಯ ಪಕ್ಕದ ಮಹಾರಾಷ್ಟ್ರಕ್ಕೆ ಉದ್ಯೋಗವನ್ನ ಆರಿಸಿ ಹೋಗುವ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಲಕ್ಷ್ಮಿ ಇರಬಹುದು ಅಥವಾ ಪಂಚಾಯತಿ ವಿಷಯ ಇರಬಹುದು, ನಾನು ಅವರು ಕೂಡಿ ಈ ಎಲ್ಲ ಯೋಜನೆಗಳನ್ನು ನಾಯಿಂಗ್ಲಸ್ ಗ್ರಾಮದ ಮನಸ್ಸಿಗೆ ಒಂದು ತಟ್ಟುವಂತೆ ಅಥವಾ ಮನಸ್ಸಿಗೆ ಹಿಡಿಸುವಂತೆ ನಾವು ಮಾಡಿಕೊಡ್ತೀವಿ ಅಂತ ಇದನ್ನೆಲ್ಲ ಹೇಳಿ. ಯಾಕಂದ್ರೆ ನೀರಾವರಿ ಯಾಕೆ ಬೇಕನ್ನೋದು ನಮ್ಗೆಲ್ಲ ಗೊತ್ತದ. ಯಾಕಂದ್ರೆ ನಮ್ಮಲ್ಲಿ ಕೂಡ ಪೂರ್ತಿ ಜಿರಾಯ್ತಾ ಇತ್ತು. ಇವತ್ತು ರೈತರ ಜೀವನ ಅಂದ್ರೆ ನೀರಿಲ್ಲದ ಜೀವನ ಸರಿಯಾಗಲ್ಲ ಅಂತ ನಮ್ಗೆ ಅನ್ಸ್ತದ. ಇದಂತೂ ಶತಶತ. ಯಾಕಂದ್ರೆ ಇವತ್ತು ಮಳಿ ಮ್ಯಾಗ ಆಗ್ಲಿ ಅಥವಾ ಏನೋ ಒಂದು ಜಿರಾಯ್ ಜಮೀನು ನಾವು ಬಿತ್ತನೆ ಬೀಜ ಕೂಡ ಹಾಕಿದ ಮರಳಿ ಬರ್ತಿದ್ವಿ, ಈ ಲೆವೆಲ್ ಹಿಂಗ್ ಪರಿಸ್ಥಿತಿ ಇರ್ತದೆ. ಆದ್ರೆ ನೀರಾವರಿ ಆದ ನಂತರ ಆ ರೈತ ಕುಟುಂಬ ಸುಖವಾಗಿರಬಹುದು ಅಂತ ಒಂದು ಆಸೆ. ಆದ ಕಾರಣ ಈಗ ನೀರಾವರಿಗೆ ಒಂದು ಹೆಚ್ಚು ಒತ್ತು ಕೊಟ್ಟು ನಾವು ಮುಂದಿನ ದಿನಮಾನದಲ್ಲಿ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಆದ್ರೆ ಇವತ್ತು ಹೇಳ್ತಿರ್ಬೋದು, ಯಾಕಂದ್ರೆ ಒಂದೇ ಊರವ್ರು ಇರೋದ್ರಿಂದ ನಿಮ್ಗೇನು 10 ವರ್ಷದಾಗ ಬಹಳ ದೊಡ್ಡವ್ ಕಳಿಸಿರ್ಬೋದು ಅಥವಾ ಏನು ಡಾವುಗಳು ಬಹಳ ಆಡ್ತಾವ ಅಂತ ಕಳಿಸಿ. ಎಲ್ಲಾ ಡಾವುಗಳು ಗೊತ್ತಿದವ, ಎಲ್ಲಾ ಡಾವು ಅಡ್ಡ ಹಾಕಿ ಹೊಡಿತೀವಿ, ನೀವೇನು ಕಾಳಜಿ ಮಾಡಬೇಡದು. ಈ ಪ್ರಕಾರ ಈ ಸ್ತ್ರೀ ಶಕ್ತಿ ಸಂಘರಿಗೆ ನಾವೇನು ಸಾಲ ಕೊಡ್ತೀವಿ ಅಂತಾರೆ. ಈಗ ಸಾಲ ಯಾಕೆ ಕೊಡಕ್ಕೆ ಚಾಲು ಮಾಡೋದು ಮೊದಲು ವಿಶ್ಲೇಷಣೆ ಹೇಳ್ತೇನೆ ನಾನು. ಈಗಾಗಲೇ ಹಿಂದೆ ಒಂದು 7 ವರ್ಷ ಹಿಂದ್ಗಡೆ ಬೇರೆ ಬೇರೆ ಕಂಪನಿಗಳು ಬಂದು ಹೆಣ್ಮಕ್ಳಿಗೆ ಸಾಲ ಕೊಡ್ತಿದ್ದು. ಬಹುತೇಕ ತಗೊಂಡವ್ರು ಇರ್ಬೇಕನ್ಸ್ತದೆ. ಇಲ್ಲಿ ಕೂಡ ಫುಲ್ಟ್ರಾನ್ ಅಂತ ಬಾಂಬೆದಿಂದ ಬಂದಿತ್ತು, ಗ್ರಾಮೀಣ ಕೂಟ ಅಂತ ಬೆಂಗಳೂರಿಂದ ಬಂದಿತ್ತು, SKS ಅಂತ ಹೈದರಾಬಾದ್ದಿಂದ ಬಂದಿತ್ತು. ಇವರೆಲ್ಲ ಪ್ರೈವೇಟ್ ಕಂಪನಿಯವರು ಬಂದು ಮೈಕ್ರೋ ಫೈನಾನ್ಸ್ ಅಂತ ಅವಾಗ ನುಕ್ತ ಚಾಲು ಆಗಿದೆ. ಇದು ಬಾಂಗ್ಲಾದೇಶದಲ್ಲಿ ಯುನೂಸ್ ಅಂತ ಮಾಡಿ ಒಂದು ನೋಬೆಲ್ ಪ್ರೈಸ್ ಗೆದ್ದಿದವ್ರು. ಇದರಿಂದ ನೋಬೆಲ್ ಪ್ರೈಸ್ ಸಿಕ್ಕದವ್ರಿಗೆ. ಅಂದ್ರೆ ಇಂಥ ಬಡ ಹೆಣ್ಮಕ್ಳಿಗಾಗಲಿ ಬಡ ಜನರಿಗಾಗಲಿ ಸಾಲ ಕೊಡೋದು ಎಲ್ಲೇ ಸಿಸ್ಟಮ್ ಇಲ್ಲ. ಈ ಮೈಕ್ರೋ ಫೈನಾನ್ಸ್ ಒಂದೇ ಸಿಸ್ಟಮ್. ಅಂದ್ರೆ ಇದರಲ್ಲಿ ಎಷ್ಟು ವಿಶೇಷತೆ ಐತೆ ಅಂದ್ರೆ ಇವತ್ತು ಅವರೇ ಹೆಣ್ಮಕ್ಳು ಬ್ಯಾಂಕಿಗೆ ಬಂದ್ರೆ ಅಲ್ಲಿ ಬ್ಯಾಂಕ್ನಾಗ ಬರ್ಬಿಡುದಿಲ್ಲ ಅಥವಾ ಸಾಲ ಯಾರು ಕೊಡುದಿಲ್ಲ. ಗಂಡು ಮಕ್ಳು ಬಂದ್ರೆ ಎಷ್ಟೋ ಕಾಗದಪತ್ರ ಬಂದ್ರೂ ಸಾಲ ಸಿಗುದಿಲ್ಲ. ಅದಾದ್ರೆ ಅವ್ರ ಹೆಸರಿನಂತೂ ಏನೋ ಕಾಗದಪತ್ರ ಇರುದಿಲ್ಲ. ಆದ್ರೆ ಈ ಮೈಕ್ರೋ ಫೈನಾನ್ಸ್ ಅಂದ್ರೆ ಮನಿ ಬಾಗಿಲಿಗೆ ಹೋಗಿ ಲೋನ್ ಕೊಟ್ಟು ಅಲ್ಲೇ ವಸೂಲು ಮಾಡ್ಕೊಂಡು ಬರುವಂತ ಒಂದು ಪದ್ಧತಿ. ಈಗ ಅವ್ರ ದಿವಸಕ್ಕೆ ಒಂದು 200 ಏನೋ ಉದ್ಯೋಗ ಮಾಡಬಹುದು ಅಥವಾ ಕೆಲ್ಸಕ್ಕೆ ಹೋಗ್ಬೋದು, ಏನೋ ಹುಡ್ತಿರ್ತಾರೆ. ಆದ್ರೆ ಒಮ್ಮಿಂದ ಒಮ್ಮೆಲೆ 10,000 20,000 ಎಲ್ಲಿ ಸಿಗುದಿಲ್ಲ. ಆದ್ರೆ ಇರ್ತಕ್ಕಂಥ ಎಲ್ಲ ಪ್ರೈವೇಟ್ ಕಂಪನಿಗಳು ಸುಮಾರು 12ರಿಂದ 15% ಆಕರ್ಷಣೆ ಮಾಡ್ತಾರೆ. ನಾವು ಕೂಡ ಅದು ಅಭ್ಯಾಸ ಮಾಡಿದ್ವಿ. ಏನಪ್ಪ ಅಂತೇಳಿ ಇಲ್ಲ ಮೈಕ್ರೋ ಫೈನಾನ್ಸ್ ಒಳ್ಳೇದ ತಿಳ್ಕೊಂಡು ಏನು ಹೆಚ್ಚಿನ ಲಾಭ ಇಲ್ದನ ಕಮ್ಮಿ ಬಡ್ಡಿಲೆ ಅಂದ್ರೆ 10%ಲೇ ನಾವು ಕೊಡ್ಲಾಕ್ ಚಾಲು ಮಾಡಿದೆವು. ಇವತ್ತು ಮಾರ್ಕೆಟ್ನಲ್ಲಿ 10% ಕೊಡವ್ರಂದ್ರೆ ನಮ್ಮದೊಂದು ಮೈಕ್ರೋ ಫೈನಾನ್ಸ್ ಮತ್ತು ಧರ್ಮಸ್ಥಳ ಹೆಗಡೆ ಅವ್ರದ್ದೊಂದು ಮೈಕ್ರೋ ಅಷ್ಟೇ ಐತಿ. ಯಾಕಂದ್ರೆ ಬೇರೆದವ್ರು ಎಲ್ಲೇನೂ ಚೌಕಶಿ ಮಾಡೋದು. ಹೆಣ್ಮಕ್ಳು ತಗೊಂಡಾರ ಅವ್ರಿಗೆ ಮಾತ್ರ ಗೊತ್ತಿರ್ತದ. ಈ ಪ್ರಕಾರ ಸಾಲ ಅಷ್ಟೇ ಕೊಡುದಿಲ್ಲ, ಸಾಲ ಜೊತೆಗೆ ಅವರು ಮತ್ತು ಅವ್ರ ಕುಟುಂಬದವ್ರು ಇನ್ಶೂರೆನ್ಸ್ ಪಾಲಿಸಿ ಕೊಟ್ಟಿರ್ತೀವಿ. ಅದೇ ಪ್ರಕಾರ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆ, ಇದೆಲ್ಲ ಹಲವಾರು ಯೋಜನೆಗಳು ಮಾಡ್ತೀವಿ. ಅವ್ರ ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ನಿಲ್ಕೊಂಡ್ರೆ ಸಾಕಷ್ಟು ಗಾರ್ಮೆಂಟ್ ಕೂಡ ಪಟ್ಟಣಗುಡಿಗಿರ್ಬೋದು, ಮಂಗಳೂರಿಗಿರ್ಬೋದು, ಎಕ್ಸಂಬಾ, ನಿಪ್ಪಾಣಿ ಗಾರ್ಮೆಂಟ್ ಕೂಡ ಮಾಡಿ ಅವ್ರಿಗೆ ಉದ್ಯೋಗದಿಂದ ಸಿಗುವಂಥದ್ದು. ಅಥವಾ ಅವ್ರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಕೂಡ ವಸ್ತು ತಯಾರು ಮಾಡಿ, ಆ ವಸ್ತು ತಯಾರು ಮಾಡಿದ ನಂತರ ಅದನ್ನ ನಮ್ಮ ಜ್ಯೋತಿ ಬಜಾರ್ ಮುಖಾಂತರ ವಿಕ್ರಿ ಮಾಡಿಕೊಡುವಂತ ಕೆಲಸಗಳು ಕೊಟ್ಟಿದ್ದೆವು. ಈ ಸಂದರ್ಭದಲ್ಲಿ ಗ್ರಾಮದ ಸುಮಾರು 150ಕ್ಕೂ ಅಧಿಕ ಜನ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಗ್ರಾಮೀಣ ಪ್ರದೇಶವಾದ ನಾಯಿಂಗ್ಲಸ್ ಗ್ರಾಮವು ಸಂಪೂರ್ಣವಾಗಿ ವನ ಬೇಸಾಯ ಕೃಷಿಯನ್ನ ಆಧರಿಸಿದ್ದು, ಗುಡ್ಡಗಾಡು ಪ್ರದೇಶದ ಹಲವಾರು ಗ್ರಾಮಗಳಿಗೆ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಅನುಷ್ಠಾನಗೊಳ್ಳದೆ ಈ ಭಾಗದ ಜನರಿಗೆ ಸಮರ್ಪಕ ನೀರಿನ ಪೂರೈಕೆಯಾಗದೆ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯವೇ ಇಲ್ಲದೆ ರೈತರು ಆರ್ಥಿಕವಾಗಿ ಹಿಂದುಳಿದಿದ್ದು, ನಮ್ಮ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ಭಾಗದ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವುದರೊಂದಿಗೆ ವಿಶೇಷವಾಗಿ ಗ್ರಾಮಕ್ಕೆ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆಯನ್ನ ಅನುಷ್ಠಾನಗೊಳಿಸಿ ರೈತರ ಪ್ರಗತಿಗೆ
ಸಾಥ್ ನೀಡಲಾಗುವುದು. ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಈ ಬಾರಿ ಚುನಾವಣೆಯಲ್ಲಿ ಜನರ ಜೊತೆ ನಿಕಟ ಸಂಬಂಧ ಹೊಂದಿರುವ ಬಿಜೆಪಿ ಅಭ್ಯರ್ಥಿಯಾದ ಅಣ್ಣಾಸಾಹೇಬ್ ಜೊಲ್ಲೆಯವರನ್ನ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿ ಆಶೀರ್ವದಿಸಬೇಕೆಂದು ಮಹಂತೇಶ್ ಕವಟಗಿಮಠ್ ಹೇಳಿದರು. ಬಂಧುಗಳೇ, ಈ ಚುನಾವಣೆ ತಾವು ನಿರ್ಣಯ ಮಾಡಬೇಕಾಗಿದೆ. ಯಾವ ಕೆಲಸ ಕೇಳಕ್ ಹೋದ್ರು ನಮ್ಮ ಅಪ್ಪನ ಕೇಳಿ ಹೇಳ್ತಾನನ್ನೋ ಅಂತ ಶಾಸಕ ಬೇಕು, ಅಥವಾ ಜೊಲ್ಲೆ ಅಂತವ್ರು ಬೇಕಾದಿದ್ದು ಮಾಡಿ ತೋರಿಸ್ತಾನೆ ಅನ್ನುವಂತ ಶಾಸಕರು ಬೇಕನ್ನೋದು ನಿರ್ಧಾರ ನೀವು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಕಳೆದ 25 ವರ್ಷಗಳಿಂದ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಸಹಕಾರ ಸಂಸ್ಥೆಯನ್ನು ಕಟ್ಟಿ ಅನೇಕ ಯುವಕ ಜನರಿಗೆ ಆ ಸಂಸ್ಥೆಯ ಮುಖಾಂತರ ನೌಕರಿ ಕೊಡೋದಿರ್ಬೋದು, ಹೆಣ್ಣು ಮಕ್ಕಳಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಆರ್ಥಿಕ ಸಹಾಯ ಮಾಡತಕ್ಕಂಥ ಕೆಲಸವನ್ನ ಜೊಲ್ಲೆಯವರು ಮಾಡ್ಕೋತ ಬಂದಿದ್ದಾರೆ. ನನಗೆ ಗೊತ್ತೈತೆ ನಾಯಿಂಗ್ಲಾಸ್ ಜನರದ ಬೇಡಿಕೆ ಏನೈತೆ ಅನ್ನೋದು. ಈ ಭಾಗದಲ್ಲಿ ನೀರಾವರಿ ಆಗ್ಬೇಕು ಅನ್ನೋದು ಈ ಭಾಗದ ರೈತರ ಅಪೇಕ್ಷೆ. 2008-9ರಲ್ಲಿ ಮಹಾಲಕ್ಷ್ಮಿ ಯಾತ್ರೆ ನೀರಾವರಿ ಆಗ್ಬೇಕಂತೇಳಿ ನೀಲನಕ್ಷೆ ತಯಾರಾಯಿತು. ನಾನು ವಿಧಾನ ಪರಿಷತ್ ಸದಸ್ಯನಾದ ನಂತರ ಅದರ ನೀಲನಕ್ಷೆಯನ್ನು ಬದಲಾಯಿಸಿ ನಾಯಿಂಗ್ಲಾಸ್ ಗ್ರಾಮದ ಅತಿ ಹೆಚ್ಚಿನ ಪಾಯಿಂಟ್ ಅನ್ನ ನಾವು ಆಯ್ಕೆ ಮಾಡಿ ಕೃಷ್ಣಾ ನದಿಯಿಂದ ನೀರು ತರಬೇಕು. ನಾಯಿಂಗ್ಲಾಸ್ ಮತ್ತು ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 4,500 ಕೋಟಿ 4,500 ಹೆಕ್ಟೇರ್ ಅಂದ್ರೆ ಸುಮಾರು 13,000 ಎಕರೆ ನೀರಾವರಿ ಮಾಡಲಿಕ್ಕೆ ನಾವು ಯೋಜನೆಯನ್ನು ರೂಪಿಸ್ತೀವಿ. 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಆಡಳಿತಾತ್ಮಕ ಮಂಜೂರಾತಿ ಕೊಟ್ಟರು. 0.75 TMC ನೀರಿನ ಹಂಚಿಕೆ ಆಯಿತು. ಆದರೆ ಆ ಯೋಜನೆ ಕಾರ್ಯಗತಗೊಳ್ತಕ್ಕಂಥ ಕೆಲಸವನ್ನ ಇಂದಿನ ಶಾಸಕರು ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಶರತ್ ಸಿಂಧೆ, ರತ್ನಾಕರ್ ಸಿಂಧೆ, ದತ್ತಾತ್ರೇಯ ಪಾಟೀಲ್, ಚಂದ್ರಕಾಂತ್ ನಾಯ್ಕ್, ನಾಯಿಕುಗೌಡ ಪಾಟೀಲ್, ಅನಿಲ್ ಪಾಟೀಲ್, ವಿಶಾಲ್ ಪಾಟೀಲ್, ಚನ್ನಪ್ಪ ದಿವಟೆ, ಅಪ್ಪಾಸಾಬ್ ಕಾಂಬ್ಳೆ, ಮಲ್ಗೌಡ ಪಾಟೀಲ್, ಶ್ರೀಕಾಂತ್ ಮುಡ್ಸೆ, ವಿಶಾಲ್ ಪಾಟೀಲ್, ಸಂತೋಷ್ ಉಚ್ಗಾವೆ ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.